ಎಲ್ರಿಗೂ ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದಂತಂದ್ರು ಜಯಸಿಂಹನಗರ ಹುಮ್ನಾಬಾದ್ ತಾಲೂಕಿನಲ್ಲಿ ರಾಮ ಒಂದು ಜನ್ಮ ತಾಳಿದ ದಿನವನ್ನು ರಾಮೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ. ಅದಕ್ಕೆ ರಾಮನವಮಿ ಅಂತ ನಾವು ಕರಿತೀವಿ. ಪ್ರತಿ ವರ್ಷನೂ ನಮ್ಮ ಊರಾಗ ರಾಮನವಮಿ ಆಗ್ತದ. ಅದೇ ರೀತಿ ಈ ವರ್ಷ ಏನದಂದ್ರೆ ಎರಡು ದಿನ ಏನದಂತಂದ್ರೆ ಆಗಿನ ನಂತರ ಮಾಡ್ತಾ ಇದೀವಿ. 29ನೇ ತಾರೀಕು ಅಂದ್ರು ನಾಳೆ 29ನೇ ತಾರೀಕು ವೀರಭದ್ರೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ವೃತ್ತ ಮತ್ತು ಬಾಲಾಜಿ ವೃತ್ತ ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದವರೆಗೂ ಹೋಗಿ ಶ್ರೀ ವೀರಭದ್ರೇಶ್ವರ ಅಗ್ನಿಗುಂಡದವರೆಗೆ ಅಲ್ಲಿ ಸಮಾಪ್ತಿ ಕಾರ್ಯಕ್ರಮ ಇರ್ತದೆ. ಈ ರೀತಿ ಧ್ವನಿವರ್ಧಕದ ಮುಖಾಂತರ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆ ಇರ್ತದೆ. ವಿಶೇಷವಾಗಿ ಏನಂತಂದ್ರೆ ಎಲ್ಲಾ ಯುವ ತರುಣರು ನಮ್ಮ ಪ್ರಖಂಡ ಅಂದ್ರೆ ತಾಲೂಕದಿಂದ ಅಲ್ಲದೆ ವಿವಿಧ ಎಲ್ಲಾ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದು ರಾಮೋತ್ಸವ, ನಮ್ಮ ರಾಮೋತ್ಸವ ಇಲ್ಲ ಪ್ರತಿಯೊಬ್ಬರ ರಾಮೋತ್ಸವ ಅಂತ ತಾವು ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಏನದಂತಂದ್ರೆ ಈ ಕಾರ್ಯಕ್ರಮವನ್ನು ತಾವು ಭಾಗವಹಿಸಬೇಕು. ಮತ್ತು ತಾವು ಮಧ್ಯಾಹ್ನ ಬರ್ತಕ್ಕಂತಹ ಎಲ್ಲಾ ರಾಮ ಭಕ್ತರು ಏನಂತಂದ್ರೆ ಬಾಲಾಜಿ ಮಂದಿರ ಪಕ್ಕದಲ್ಲಿ ಗಣೇಶ್ ದೇವಸ್ಥಾನದ ಎದುರುಗಡೆ ಏನಂತಂದ್ರೆ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತದೆ. ತಮಗೆಲ್ಲ ತಾವೆಲ್ಲ ಪ್ರಸಾದವನ್ನು 1 ಗಂಟೆಯಿಂದ ಪ್ರಾರಂಭ ಆಗ್ತದ. ತಾವೆಲ್ಲ ಏನಂದ್ರೆ ಪ್ರಸಾದವನ್ನು ಸೇವಿಸಬೇಕು. ಹಾಗೆ ಮೆರವಣಿಗೆ ಕೂಡಲೇ ತಾವು ಭಾಗವಹಿಸಬೇಕು. ಈ ರೀತಿ ವಿಶೇಷವಾಗಿ ಏನದಂತಂದ್ರೆ ನಾವು ಈ ಮೆರವಣಿಗೆಯಲ್ಲಿ ಏನಂತಂದ್ರೆ ಗೊಂಬಿಗಳ ಒಂದು ನೃತ್ಯ ಕೂಡ ಇರ್ತದ. ತಾವೇನದಂದ್ರೆ ಅದನ್ನು ಕೂಡ ನೋಡಿ ಮನರಂಜಿಸಬೇಕು. ಅದೇ ರೀತಿ ಏನದಂತಂದ್ರು ಈ ಧ್ವನಿವರ್ಧಕ ಅದರಲ್ಲಿ ಏನದಂತಂದ್ರೆ ತಾವು ಏನದಂತಂದ್ರೆ ರಂಜಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ವಿಶೇಷವಾಗಿ ಎಲ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾತಿ ಮನೆಯಲ್ಲಿಡ್ರಿ, ಧರ್ಮ ಜೊತೆಯಲ್ಲಿಡ್ರಿ ಅಂತ ಹೇಳಿ ನಾಳೆ ಕಾರ್ಯಕ್ರಮದಲ್ಲಿ ಸಾಧು ಸಂತರಿಂದ ಏನಂತಂದ್ರೆ ಪೂಜೆ ಕಾರ್ಯಕ್ರಮ ಇರ್ತದ. ಅದ್ರ ಜೊತೆ ಏನಂತಂದ್ರೆ ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರು ಕೂಡ ಇರ್ತಾರೆ. ಅದೇ ರೀತಿ ಶ್ರೀಯುತ ರಾಜಶೇಖರ್ ಬಿ ಪಾಟೀಲ್ ಅವರು ಕೂಡ ಏನದಂದ್ರೆ ಅಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತಾರ. ಅವರ ಸಮ್ಮುಖದಲ್ಲಿ ಏನದಂತಂದ್ರೆ ಮೆರವಣಿಗೆಗೆ ಚಾಲನೆ ಸಿಗ್ತದೆ. ಅವರೆಲ್ಲರೂ ಏನದಂತಂದ್ರೆ ಅವ್ರ ಜೊತೆ ನಾವು ಮೆರವಣಿಗೆಯನ್ನು ಮಾಡ್ತೀವಿ. ಸುಮಾರು 3,000 ರಿಂದ 4,000 ಜನ ಸೇರ್ತಾರಂತ ನಮ್ಮ ಅನಿಸಿಕೆ ಇದೆ. ಅದಕ್ಕಿಂತ ಹೆಚ್ಚಿಗೆ ಜನ ಸೇರ್ಬಹುದು. ನಾಳೆ ರಾಮನವಮಿ ಇದೆ. ನಾಳೆ ತಾವೆಲ್ಲ ಹಿಂದೂ ಬಾಂಧವರು ಬಂದು ರಾಮನವಮಿಯನ್ನ ಯಶಸ್ವಿ ಮಾಡಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಪಾಲ್ಗೊಳ್ಳಬೇಕೆಂದು ನಮ್ಮ ಮನವಿ.